ಸಿಎಂ ಕುರ್ಚಿ ಕದನ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು ಈಗ ರಾಜಕೀಯ ಪಡಸಾಲೆಯಲ್ಲಿ ಮತ್ತೆ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ಗೆ ರಣ ರೋಚಕ ಟ್ವೇಸ್ಟ್. ಬೆಳಿಗ್ಗೆ ಅಷ್ಟೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ರು. ಮಧ್ಯಾಹ್ನ ಸಿಎಂ ಕುರ್ಚಿ ಒಪ್ಪಂದ ಬಯಲಿಗೆಳೆದಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ಬಾರಿಗೆ ಒಪ್ಪಂದವನ್ನ ಬಹಿರಂಗಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಒಪ್ಪಂದದ ಬಗ್ಗೆ ಖುಲ್ಲಂ ಖುಲ್ಲಾ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಫಾರ್ ದ ಫಸ್ಟ್ ಟೈಮ್. ಮೊನ್ನೆ ಇದು 4 ಜನರ ನಡುವೆ ಇರುವಂತಹ ಗುಟ್ಟು, ಅದನ್ನ ರಟ್ಟು ಮಾಡಲ್ಲ ಅಂತ ಹೇಳಿದ್ರು. ಇವತ್ತಂತೂ ನೇರ ಒಪ್ಪಂದದ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೂ ಈ ಕಡೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಒಪ್ಪಂದ ಬಹಿರಂಗಪಡಿಸಿದ್ದಾರೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಒಪ್ಪಂದ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡಿದ್ದಾರೆ. ಅದು ಮೊದಲ ಬಾರಿಗೆ ಓಪನ್ ಆಗಿ ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ಳುತ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ಉತ್ತರ ಕನ್ನಡ ಅಂಕೋಲಾದ ಅಂದ್ಲೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ಸಿಎಂ ಆಗಿದ್ದಾರೆ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಒಪ್ಪಂದ ಏನು ಅಂತ ಬಹಿರಂಗ ಪಡಿಸಿಲ್ಲ ಡಿಕೆ ಶಿವಕುಮಾರ್. ಆದ್ರೆ ಒಪ್ಪಂದ ಆಗಿದೆ, ನಾವಿಬ್ರು ಮಾತಾಡಿಕೊಂಡಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಅವರು ಫಾರ್ ದ ಫಸ್ಟ್ ಟೈಮ್ ಹೇಳಿದ್ದಾರೆ. 5 ವರ್ಷ ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿಗೆ ನಾನು ಅವರಿಬ್ಬರು ಒಪ್ಪಂದ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ರು. ಇಬ್ರು ಅನೇಕ ಬಾರಿ ಹೇಳಿದ್ರು. ಆ ಪ್ರಕಾರ ಇಬ್ರು ಮಾಡ್ಕೊಂಡು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿಗೆ ನಾನು ಅವರಿಬ್ಬರು ಒಪ್ಪಂದ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ರು. ಇಬ್ರು ಅನೇಕ ಬಾರಿ ಹೇಳಿದ್ರು. ಆ ಪ್ರಕಾರ ಇಬ್ರು ಮಾಡ್ಕೊಂಡು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿಗೆ ನಾನು ಅವರಿಬ್ಬರು ಒಪ್ಪಂದ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ನೀವು ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ. 2002 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಾವು ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ 5 ವರ್ಷ ಇದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು, ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಚೆಕ್ ಮಾಡಿ ಅಲ್ಲಿ. ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು. ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡ್ಕೊಳ್ಳಿ ಅಷ್ಟೇ. ಏನು ಸರಿ ಮಾಡ್ಕೊಳ್ಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಶೋಕ್ ಅವರೇ, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ.
ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಕಾವೇರಿ 5 ವರ್ಷ ಇವೇ ಸಮಸ್ಯೆ ಸರ್. ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳ್ತೀನಿ. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ, ಇಬ್ರು ಅನೇಕ ಬಾರಿ ಹೇಳ್ತೀವಿ. ಆ ಪ್ರಕಾರ ಇಬ್ರು ಸಿಎಂ ಕುರ್ಚಿ ಕದನ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು ಈಗ ರಾಜಕೀಯ ಪಡಸಾಲೆಯಲ್ಲಿ ಮತ್ತೆ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ಗೆ ರಣ ರೋಚಕ ಟ್ವೇಸ್ಟ್. ಬೆಳಿಗ್ಗೆ ಅಷ್ಟೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ರು. ಮಧ್ಯಾಹ್ನ ಸಿಎಂ ಕುರ್ಚಿ ಒಪ್ಪಂದ ಬಯಲಿಗೆಳೆದಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ಬಾರಿಗೆ ಒಪ್ಪಂದವನ್ನ ಬಹಿರಂಗಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಒಪ್ಪಂದದ ಬಗ್ಗೆ ಖುಲ್ಲಂ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಫಾರ್ ದ ಫಸ್ಟ್ ಟೈಮ್. ಮೊನ್ನೆ ಇದು 4 ಜನರ ನಡುವೆ ಇರುವಂತಹ ಗುಟ್ಟು, ಅದನ್ನ ರಟ್ಟು ಮಾಡಲ್ಲ ಅಂತ ಹೇಳಿದ್ರು. ಇವತ್ತಂತೂ ನೇರ ಒಪ್ಪಂದದ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೂ ಈ ಕಡೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಒಪ್ಪಂದ ಬಹಿರಂಗಪಡಿಸಿದ್ದಾರೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಒಪ್ಪಂದ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡಿದ್ದಾರೆ. ಅದು ಮೊದಲ ಬಾರಿಗೆ ಓಪನ್ ಆಗಿ ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ಳುತ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ಉತ್ತರ ಕನ್ನಡ ಅಂಕೋಲಾದ ಅಂದ್ಲೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ಸಿಎಂ ಆಗಿದ್ದಾರೆ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಒಪ್ಪಂದ ಏನು ಅಂತ ಬಹಿರಂಗ ಪಡಿಸಿಲ್ಲ ಡಿಕೆ ಶಿವಕುಮಾರ್. ಆದ್ರೆ ಒಪ್ಪಂದ ಆಗಿದೆ, ನಾವಿಬ್ರು ಮಾತಾಡಿಕೊಂಡಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಅವರು ಫಾರ್ ದ ಫಸ್ಟ್ ಟೈಮ್ ಹೇಳಿದ್ದಾರೆ. 5 ವರ್ಷ ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳ್ತೀನಿ. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ, ಇಬ್ರು ಅನೇಕ ಬಾರಿ ಹೇಳ್ತೀವಿ. ಆ ಪ್ರಕಾರ ಇಬ್ರು ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳ್ತೀನಿ. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ, ಇಬ್ರು ಅನೇಕ ಬಾರಿ ಹೇಳ್ತೀವಿ. ಆ ಪ್ರಕಾರ ಇಬ್ರು ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳ್ತೀನಿ. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಸರ್, ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, ಅಪೋಸಿಷನ್ ಲೀಡರ್ ಆಗಿದ್ರಿ, ಮುಖ್ಯಮಂತ್ರಿಗಳಾದ್ರಿ ಸರ್.
ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದೀರಿ ಸರ್ ಎಷ್ಟು ಬಾರಿ ಆಗಿದ್ರಿ ಅಪೋಸಿಷನ್ ಲೀಡರ್ ಸರ್ ನಾವು ನನಗೆ ವಿಶ್ವಾಸ ಇದೆ ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ ಇದ್ದೆ ಅಲ್ಲಲ್ಲಪ್ಪ ಒಂದೇ ನಿಮಿಷ ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್ ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ ಚೆಕ್ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್ ನೀನಿದ್ದ ಹೌದು ಸರ್ ನೀವು ಡೆಲ್ಲಿಯಲ್ಲಿ ಮಾತುಕತೆಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ ಏನೇನಾಯ್ತು 2.5 ವರ್ಷ ಸರ್ ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡಗಳಿ ಅಷ್ಟೇ ಏನು ಸರಿ ಮಾಡಗಳಿ ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸರ್ ಅಶೋಕ್ ಅವರೇ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್ ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಆಯ್ತಪ್ಪ. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ತಾವೇಗಿರಿ 5 ವರ್ಷ ಇವೇ ಸಮಸ್ಯೆ ಸರ್. ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ರು, ಇಬ್ರು ಅನೇಕ ಬಾರಿ ಹೇಳಿದ್ದಾರೆ. ಆ ಪ್ರಕಾರ ಸಿಎಂ ಕುರ್ಚಿ ಕದನ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು ಈಗ ರಾಜಕೀಯ ಪಡಸಾಲೆಯಲ್ಲಿ ಮತ್ತೆ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ಗೆ ರಣರೋಚಕ ಟ್ವೇಸ್ಟ್. ಬೆಳಿಗ್ಗೆ ಅಷ್ಟೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ರು. ಮಧ್ಯಾಹ್ನ ಸಿಎಂ ಕುರ್ಚಿ ಒಪ್ಪಂದ ಬಯಲಿಗೆಳೆದಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ಬಾರಿಗೆ ಒಪ್ಪಂದವನ್ನ ಬಹಿರಂಗಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಒಪ್ಪಂದದ ಬಗ್ಗೆ ಖುಲ್ಲಂ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಫಾರ್ ದ ಫಸ್ಟ್ ಟೈಮ್. ಮೊನ್ನೆ ಇದು 4 ಜನರ ನಡುವೆ ಇರುವಂತಹ ಗುಟ್ಟು, ಅದನ್ನ ರಟ್ಟು ಮಾಡಲ್ಲ ಅಂತ ಹೇಳಿದ್ರು. ಇವತ್ತಂತೂ ನೇರ ಒಪ್ಪಂದದ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೂ ಈ ಕಡೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಒಪ್ಪಂದ ಬಹಿರಂಗಪಡಿಸಿದ್ದಾರೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಒಪ್ಪಂದ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡಿದ್ದಾರೆ. ಅದು ಮೊದಲ ಬಾರಿಗೆ ಓಪನ್ ಆಗಿ ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ಳುತ್ತೇನೆ. ನಾವಿಬ್ಬರೂ ಮಾತಾಡಿದ್ದೇವೆ, ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ಉತ್ತರ ಕನ್ನಡ ಅಂಕೋಲಾದ ಅಂದ್ಲೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ಸಿಎಂ ಆಗಿದ್ದಾರೆ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಒಪ್ಪಂದ ಏನು ಅಂತ ಬಹಿರಂಗ ಪಡಿಸಿಲ್ಲ ಡಿಕೆ ಶಿವಕುಮಾರ್. ಆದ್ರೆ ಒಪ್ಪಂದ ಆಗಿದೆ, ನಾವಿಬ್ರು ಮಾತಾಡಿಕೊಂಡಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಅವರು ಫಾರ್ ದ ಫಸ್ಟ್ ಟೈಮ್ ಹೇಳಿದ್ದಾರೆ. 5 ವರ್ಷ ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ರು, ಇಬ್ರು ಅನೇಕ ಬಾರಿ ಹೇಳಿದ್ದಾರೆ. ಆ ಪ್ರಕಾರ ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ಬರು ಒಪ್ಪಂದಕ್ಕೆ
ಹೈಕಮಾಂಡ್ ಒಂದು ಒಪ್ಪಂದದಲ್ಲಿ ಆ ಪ್ರಕಾರ ಇಬ್ರು ಮಾತಾಡಿದ್ರು, ಇಬ್ರು ಅನೇಕ ಬಾರಿ ಹೇಳಿದ್ರು. ಆ ಪ್ರಕಾರ ಇಬ್ರು ಮಾಡ್ಕೊಂಡು ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳಿದ್ರು. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿಗೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದದಲ್ಲಿ ಆ ಪ್ರಕಾರ ನಿಮ್ಮ ಅಪ್ರಾಣೆ ಬರಲ್ಲ. ಮಾತಾಡಬೇಡಿ ಈಗ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಸರ್ ಹಿಂಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ ಅದಕ್ಕೆ ಯಡಿಯೂರಪ್ಪ 4 ಸರಿ ಆಗೋದು 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, ಅಪೋಸಿಷನ್ ಲೀಡರ್ ಆಗಿದ್ರಿ. ಮುಖ್ಯಮಂತ್ರಿಗಳಾದ್ರಿ ಸರ್, ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರಿ? ಸರ್ ಎಷ್ಟು ಬಾರಿ ಆಗಿದ್ರಿ ಅಪೋಸಿಷನ್ ಲೀಡರ್? ಸರ್ ನಾವು ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ ಅವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಇಲ್ಲ ಚೆಕ್ ಮಾಡಿ ಅಲ್ಲಿ. ಆಯ್ತು. ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ ಹೌದು ಸರ್, ನೀನ್- ನೀವು ಡೆಲ್ಲಿಯಲ್ಲಿ ನಾಟಕದಲ್ಲಿ ಎಕ್ತಾ ಇದ್ದಂಗೆ ಇದ್ದ. 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? ಯಾಕಂದ್ರೆ ಮನೇಲಿ 2.5 ವರ್ಷ ಎಲ್ಲ ಗೊತ್ತಿಲ್ಲ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡಗಳಿ ಅಷ್ಟೇ. ಏನು ಸರಿ ಮಾಡಗಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಶೋಕ್ ಸರಿ, ಅವರೇ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಹೇಳ್ರಿ ಇಲ್ಲಿ. ನಿನ್ನೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಆಯ್ತಪ್ಪ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಕಾವೇರಿ 5 ವರ್ಷ ಇವೇ ಸಮಸ್ಯೆ ಸರ್. ಯಾವತ್ತು ಅವರು 5 ವರ್ಷ ಇರಲ್ಲ ಅನ್ನೋ ಹೇಳಿದ್ರು. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿಗೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದದಲ್ಲಿ ಆ ಪ್ರಕಾರ ಇಬ್ರು ಮಾತಾಡಿದ್ರು, ಇಬ್ರು ಅನೇಕ ಬಾರಿ ಹೇಳಿದ್ರು. ಆ ಪ್ರಕಾರ ಇಬ್ರು